ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ. ನಾನು ಕೀರ್ತಿ ಪಾಟೀಲ. ಇವತ್ತು ನಾವು ಮಧುಗಿರಿ ತಾಲೂಕಿನ ಜಕ್ಕೇರಹಳ್ಳಿಯಲ್ಲಿದ್ವಿ. ಜಕ್ಕೇರಹಳ್ಳಿ ವಿಶೇಷತೆ ಏನು ಅಂತ ಹೇಳಿದ್ರೆ ಅರ್ಜುನ್ ಸರ್ಜಾ, ಧ್ರುವ ಸರ್ಜಾ, ಈ ಒಂದು ಸರ್ಜಾ ಕುಟುಂಬ ಇಲ್ಲಿ ಹುಟ್ಟೂರಿನ ಕುಟುಂಬ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಹುಟ್ಟಿ ಬೆಳೆದು ಆಡಿ ದೊಡ್ಡವರಾಗಿದ್ದಂತಹ ಒಂದು ಸ್ಥಳ ಇದು. ಅದರಲ್ಲೂ ಅವರ ತಾಯಿ ಲಕ್ಷ್ಮೀದೇವಿ ಏನಿದ್ದಾರೆ ಅವರು ಒಂದು ಶಾಲೆನ ಕಟ್ಟಿಸಿದ್ದಾರೆ. ಅದು ಸರ್ಕಾರಿ ಶಾಲೆ, 1.5 ಎಕರೆನಲ್ಲಿ ಕಟ್ಟಿಸಿರುವಂಥ ಈ ಶಾಲೆಗೆ ಇವತ್ತು ನಾನು ಆಗಮಿಸಿರುವಂಥದ್ದು. ನೀವು ನೋಡ್ತಿರ್ಬೋದು, ಅದ್ಭುತವಾಗಿ ಕಟ್ಟಡವನ್ನ ನಿರ್ಮಿಸಿರುವಂಥದ್ದು. ಯಾವ ರೀತಿ ನಿರ್ಮಾಣ ಮಾಡಿದ್ದಾರೆ, ಎಷ್ಟು ಖರ್ಚಾಗಿತ್ತು ಅಂದ ಕಾಲದಲ್ಲಿ, ಇವತ್ತು 2025ನಲ್ಲಿ 2025ರಲ್ಲಿ ಈ ಒಂದು ಶಾಲೆ ಅಭಿವೃದ್ಧಿ ಹೇಗಾಗ್ತಿದೆ, ಮಕ್ಕಳು ಎಷ್ಟು ಜನ ಇದ್ದಾರೆ, ಸರ್ಕಾರಿ ಶಾಲೆನ ಸರ್ಕಾರಕ್ಕೆ ಕೊಟ್ಟಿರುವಂತಹ ಲಕ್ಷ್ಮೀ ದೇವಿ ಅವರು ಯಾವ ರೀತಿ ಇದನ್ನ ಅಭಿವೃದ್ಧಿ ಮಾಡಿದ್ದಾರೆ, ಇದನ್ನ ಅವರ ಮಕ್ಕಳು ಯಾವ ರೀತಿ ತೆಗೆದುಕೊಂಡು ಹೋಗ್ತಿದ್ದಾರೆ ಅನ್ನುವಂಥದ್ದನ್ನ ನಾನು ಮಾತಾಡಿಸ್ತೀನಿ. ಸೊ ಮೇ ಐ ಕಮ್ ಇನ್ ಮ್ಯಾಮ್? ಮೇಡಮ್ ಬರ್ಬೋದಾ ಒಳಗೆ? ಓಕೆ, ನಿಮ್ಮ ಪರ್ಮಿಷನ್ ಇಂದಾನೆ ಶುರು ಮಾಡ್ತಿದ್ದೀನಿ. ಹೇಗೆ ನಡೀತಾ ಇದೆ? ಈ ಸರ್ಕಾರಿ ಶಾಲೆಗೆ ಹೆಡ್ ಮಾಸ್ಟರ್ ಆಗಿರುವಂತಹ ಜಯಮ್ಮ ಅವರು ಇವತ್ತು ನಮ್ಮೊಟ್ಟಿಗೆ ಇರುವಂಥದ್ದು. ಮೇಡಮ್ ನಮಸ್ತೆ. ಎಷ್ಟು ವರ್ಷಗಳಿಂದ ಈ ಒಂದು ಸರ್ಕಾರಿ ಶಾಲೆ ನೀವು ಈಗ ನಡೆಸ್ಕೊಂಡು? ಮೇಡಮ್, ಹಿಂದೆ ನಾವು ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಅಲ್ಲಿ ವರ್ಕ್ ಮಾಡ್ತಾ ಇದ್ವಿ. ಅಲ್ಲಿ 25 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಮತ್ತೆ ನಾವು 2019ನೇ ಇಸ್ವಿಗೆ ಇಲ್ಲಿಗೆ ಬಂದ್ವಿ. 2019ರಿಂದ ಇಲ್ಲಿಯ ತನಕ ನಾವು ಇಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದೇವೆ. ಮೊದಲು ಸಹ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ವಿ. ಈಗ 2022ರಿಂದ ನಾವು ಇಲ್ಲಿ ಮುಖ್ಯೋಪಾಧ್ಯಾಯಿನಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ಮತ್ತು ನಮಗಿಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಅಂದರೆ ಇಲ್ಲಿ ಸುತ್ತಮುತ್ತಲಿನ ಒಂದು ಗ್ರಾಮಗಳು, ಬಳೆಹಳ್ಳಿ ಇರ್ಬೋದು, ತಿಪ್ಪನಹಳ್ಳಿ ಇರ್ಬೋದು, ಶಿವನಗೆರೆ ಇರ್ಬೋದು, ಜಕ್ಕೇನಹಳ್ಳಿ ಇರ್ಬೋದು, ಇಲ್ಲಿಂದ ಬಂದಿರತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕಲಿಕೆಗೆ ಒಂದು ಪೂರಕವಾಗಿರ್ತಕ್ಕಂತಹ ವಾತಾವರಣ ಇದೆ. ಮತ್ತು ಇಲ್ಲಿ ಉತ್ತಮವಾಗಿರ್ತಕ್ಕಂತಹ ಬೋಧಕ ವರ್ಗ ಇದೆ, ಬೋಧಕೇತರ ವರ್ಗ ಇದೆ, ಅಡುಗೆ ಸಿಬ್ಬಂದಿ ಇದೆ. ಮತ್ತು ಊರಿನ ಗ್ರಾಮಸ್ಥರುಗಳು ನಮಗೆ ಎಲ್ಲ ರೀತಿಯ ಒಂದು ಸಹಕಾರವನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಇಲ್ಲಿ ವಿದ್ಯೆಯನ್ನು ಕಲಿಯುತ್ತಿದ್ದಾರೆ. ಹಾಗಾಗಿ ಒಂದು ಭೌತಿಕವಾಗಿ ಆಗಿರ್ಬೋದು ಮತ್ತು ಮಕ್ಕಳಿಗೆ ಕಲಿಕೆಗೆ ಒಂದು ಪೂರಕವಾಗಿರ್ತಕ್ಕಂಥ ವಾತಾವರಣ ಇದೆ. ಹಾಗಾಗಿ ಇದು 2007ರಲ್ಲಿ ಶಾಲೆ ಪ್ರಾರಂಭ ಆಗಿದೆ. 11/6/2007ರಲ್ಲಿ ಶಾಲೆ ಪ್ರಾರಂಭ ಆಗಿದೆ. ಮತ್ತು 2013-14ರಲ್ಲಿ ಶಾಲೆ ಉದ್ಘಾಟನೆಯಾಗಿದೆ. ಮತ್ತು ಇದಕ್ಕೆ ನಿರಂತರವಾಗಿ ಶ್ರಮಿಸಿರ್ತಕ್ಕಂಥವರು ಶ್ರೀ ಲಕ್ಷ್ಮೀ ದೇವಮ್ಮ ಅಮ್ಮಾಜಿಯವರು, ಮತ್ತು ಅವರ ಸುಪುತ್ರರಾಗಿರ್ತಕ್ಕಂತಹ ಅರ್ಜುನ್ ಸರ್ಜಾ ಸರ್ ಅವರು. ಮತ್ತು ಅವರು ನಮ್ಮ ಶಾಲೆಗೆ ಎಲ್ಲ ರೀತಿಯ ಒಂದು ಸೌಲಭ್ಯಗಳನ್ನು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಮತ್ತು ಮಕ್ಕಳು ಸಹ ಇಲ್ಲಿ ತುಂಬ ಉತ್ತಮವಾಗಿ ಕಲಿಕೆಯಲ್ಲಿ ಅವರು ತೊಡಗಿಕೊಂಡಿದ್ದಾರೆ. ಮತ್ತು ಸರ್ರು ಮನೆ ಹತ್ರ ನಾವು ಒಂದು ಸಾರಿ ಹೋಗಿದ್ವಿ. ಸರ್, ಈ ಥರ ನಮ್ಮ ಶಾಲೆಗೆ ಒಂದು ಸುಣ್ಣ ಬಣ್ಣದ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ಕೇಳಿಕೊಂಡಾಗ ಸರ್ರು ಒಪ್ಪಿ, ಇಲ್ಲಮ್ಮ ನಾವು ಭೂಮಿನೇ ದಾನವಾಗಿ ಕೊಟ್ಟಿದ್ದೀವಂತೆ, ಅದನ್ನು ಸಹ ನಿಮಗೆ ಮಾಡಿಕೊಡ್ತೀವಿ ಅಂತೇಳ್ಬಿಟ್ಟು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ದಯವಿಟ್ಟು ಅರ್ಜುನ್ ಸರ್ಜಾ ಸರ್ ಅವರು ನಮ್ಮ ಶಾಲೆಯ ಕಡೆ ಸ್ವಲ್ಪ ಗಮನವನ್ನು ಹರಿಸಬೇಕು, ನಮ್ಮ ಶಾಲಾ ಕೊಠಡಿಗಳಿಗೆ ಒಂದು ಸುಣ್ಣ ಬಣ್ಣದ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ಅವರಲ್ಲೂ ಸಹ ಮತ್ತೊಮ್ಮೆ ಕೇಳಿಕೊಳ್ತಾ ಇದ್ದೀನಿ. ಮತ್ತು ಹೋಬಳಿ ಮಟ್ಟದ ಒಂದು ಕ್ರೀಡಾಕೂಟನೂ ಸಹ ಇಲ್ಲಿ ನಡೆಯಿತು. ಆ ಹೋಬಳಿ ಮಟ್ಟದ ಕ್ರೀಡಾಕೂಟ ನಡೆದಾಗ ನಮಗೆ ಇಲ್ಲಿ ಹಣದ ಒಂದು ಕೊರತೆ ಇತ್ತು. ಮತ್ತು ನಾವು ನಮ್ಮ ಸಿಬ್ಬಂದಿ ವರ್ಗದವರು ಎಲ್ಲರೂ ಸಹ ಹೋಗಿ ನಾವು ಅವರನ್ನು ಭೇಟಿ ಮಾಡಿ ಕೇಳಿಕೊಂಡಾಗ ಅವರು ತುಂಬ ಹೃದಯದಿಂದ ಒಪ್ಪಿ ಮತ್ತೆ ನಮಗೆ ಆ ಹೋಬಳಿ ಮಟ್ಟದ ಕ್ರೀಡಾಕೂಟ ಯಶಸ್ವಿಯಾಗಿ ನಡೆಯೋದಕ್ಕೆ ನಮಗೆ 50,000 ರೂಗಳನ್ನು ಅವರು ನಗದು ಆಗಿ ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ಈ ಶಾಲೆಯ ಒಂದು ಅಭಿವೃದ್ಧಿಗೆ ಅವರು ಯಾವಾಗಲೂ ಸಹ ನಿರಂತರವಾಗಿ ಕೈ ಜೋಡಿಸಬೇಕೆಂದು ಅವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಶಾಲೆಗೆ ಅವರು ಆಗಾಗ್ಗೆ ಬಂದು ನಮ್ಮ ಶಿಕ್ಷಕರ ಜೊತೆ, ವಿದ್ಯಾರ್ಥಿಗಳ ಜೊತೆ ಮಾತನಾಡಬೇಕು ಅಂತಲೂ ಸಹ ಅವರನ್ನು ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಅವರ ಸೇವೆ ನಿರಂತರವಾಗಿ ಈ ಶಾಲೆಯ ಬಗ್ಗೆ ಇರಲಿ ಅಂತಲೂ ಸಹ ನಾನು ಬಯಸ್ತಾ ಇದ್ದೀನಿ. ಮೇಡಮ್, ಸರ್ಕಾರಿ ಶಾಲೆ ಅಂತ ಹೇಳಿದ ತಕ್ಷಣ ಒಂದು ರೀತಿ ಅಸಡ್ಡೆ ತೋರಿಸ್ತಾರೆ. ಇಂಗ್ಲೀಷ್ ಮೀಡಿಯಮೇ ಬೇಕು, ಮಕ್ಕಳು ಇಂಗ್ಲೀಷಲ್ಲೇ ಓದಬೇಕು ಅನ್ನುವಂಥದ್ದು. ಸೊ ನಿಮ್ಮ ಸರ್ಕಾರಿ ಶಾಲೆ ಬಗ್ಗೆ? ನಮ್ಮ ಸರ್ಕಾರಿ ಶಾಲೆಯ ಬಗ್ಗೆ ನಮಗೆ ತುಂಬ ಹೆಮ್ಮೆ ಇದೆ. ಯಾಕೆಂದರೆ ಇಲ್ಲಿ ಬರ್ತಕ್ಕಂತಹ ರೈತಾಪಿ ಕುಟುಂಬದ ಮಕ್ಕಳಾದರೂ ಸಹ ಅವರು ಹೆಚ್ಚು ಜ್ಞಾನವನ್ನು ಇಲ್ಲಿ ಸಂಪಾದನೆ ಮಾಡಿಕೊಳ್ತಾ ಇದ್ದಾರೆ. ಮತ್ತು ನಮಗೆ 2023-24ನೇ ಸಾಲಿನಲ್ಲಿ ನಮ್ಮ ಶಾಲೆ 100% 100ಕ್ಕೆ 100ರಷ್ಟು ಫಲಿತಾಂಶವನ್ನು ಪಡೆದುಕೊಂಡಿದೆ. ಮತ್ತು ಅದರ ಹಿಂದಿನ ವರ್ಷವೂ
ಸಹ ಒಬ್ಬ ವಿದ್ಯಾರ್ಥಿ ಮಾತ್ರ ಅಲ್ಲಿ ಅನುತ್ತೀರ್ಣನಾಗಿದ್ದ. ಆದರೂ ಸಹ 96% ನಾವು ರಿಸಲ್ಟನ್ನು ಪಡ್ಕೊಂಡಿದ್ವಿ. ಈ ಸಾರಿನೂ ಸಹ ಈ 2024-25ನೇ ಸಾಲು ಏನಿದೆ, ಈ ಸಾಲಿನಲ್ಲಿಯೂ ಸಹ ನಾವು 100ಕ್ಕೆ 100ರಷ್ಟು ಅಂದರೆ 100% ರಿಸಲ್ಟನ್ನು ಪಡೆಯುವುದಕ್ಕೆ ನಾವೆಲ್ಲರೂ ಸಹ ಇಲ್ಲಿ ಶ್ರಮವನ್ನು ಹಾಕ್ತಾ ಇದ್ದೀವಿ. 100% ತರೋದಕ್ಕೆ ನಾವೆಲ್ಲರೂ ನಿರಂತರವಾಗಿ ಶ್ರಮಿಸ್ತಾ ಇದ್ದೀವಿ ಮೇಡಮ್. ಈಗ ನಮ್ಮ ಶಾಲೆಯಲ್ಲಿ 8th, 9th, 10th ಸ್ಟ್ಯಾಂಡರ್ಡ್ಗಳಿಂದ 51 ಜನ ಅಲ್ಲಿ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಮತ್ತು ಈ ಸಾರಿ 10ನೇ ತರಗತಿಯಲ್ಲಿ 13 ಜನ ವಿದ್ಯಾರ್ಥಿಗಳಿದ್ದಾರೆ. ಮತ್ತು 13 ಜನ ವಿದ್ಯಾರ್ಥಿಗಳಲ್ಲಿ 2 ಗೈರು ಹಾಜರಿ ಇದ್ದು, ಇನ್ನು 11 ಜನ ವಿದ್ಯಾರ್ಥಿಗಳು SSLC ಮುಖ್ಯ ಪರೀಕ್ಷೆಯನ್ನು ಬರೆಯುವವರಿದ್ದಾರೆ. ಟೀಚರ್ಸು 8 ಜನ ಇದ್ದಾರೆ ಮೇಡಮ್. ಎಲ್ಲ ವಿಷಯಗಳಿಗೆ ಟೀಚರ್ಸ್ ಕೊರತೆ ಏನಿಲ್ಲ ಮೇಡಮ್, ಎಲ್ಲರೂ ಇದ್ದಾರೆ. ಈಗ ನಿಮ್ಮನ್ನೇ ಕೇಳ್ತೀನಿ, ನೀವು ಯಾರು ಫಸ್ಟ್ ಬೆಂಚ್ ಸ್ಟೂಡೆಂಟ್ ಅಂದರೆ ಯಾರು, ಲಾಸ್ಟ್ ಬೆಂಚ್ ಯಾರು ಇಲ್ಲಿ? ಅಂದರೆ ಆ ರೀತಿ ನಾವು ಹೇಳೋಕ್ಕಾಗೋದಿಲ್ಲ ಮೇಡಮ್. ಎಲ್ಲರೂ ಚೆನ್ನಾಗಿ ಓದ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಮಕ್ಕಳನ್ನು ಸಹ ನಾವು ಇಲ್ಲಿ ಲಾಸ್ಟ್ ಬೆಂಚು ಫಸ್ಟ್ ಬೆಂಚ್ ಅಂತ ಪರಿಗಣನೆ ಇಲ್ಲ, ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಅಂದ್ರೆ ತುಂಬ ಬುದ್ಧಿವಂತರು ಇರ್ತಾರೆ, ಅದಕ್ಕೋಸ್ಕರ. ಹೌದ್ರಾ? ಆಯಿತು ಮೇಡಮ್. ಓಕೆ, ಪವನ್ ಕುಮಾರ್ ಅಂತೇಳಿ. ಪವನ್ ಕುಮಾರ್, ಎದ್ದೇಳಿ. ಧ್ರುವ ಸರ್ಜಾ, ಅರ್ಜುನ್ ಸರ್ಜಾ ಗೊತ್ತಲ್ವಾ ಸ್ಟಾರ್ಸು? ಗೊತ್ತು. ಬಂದಿದ್ದಾರೆ, ಈ ಶಾಲೆಗೆ ಭೇಟಿ ಕೊಟ್ಟಿದ್ದಾರೆ, ನೋಡಿದ್ದೀರಾ ನೀವು? ನೋಡಿದ್ದೀವಿ. ಯಾರು ನಿಮ್ಮ ಫೇವರೆಟ್ ಹೀರೋ ಯಾರು? ಧ್ರುವ ಸರ್ಜಾ. ಯಾವ ಸಿನಿಮಾ ಅವ್ರದ್ದು ಸಿಕ್ಕಾಪಟ್ಟೆ ಇಷ್ಟ ನಿಮಗೆ? ಭರ್ಜರಿ. ಮುಂದೆ ನೀವೇನು ಆಗ್ಬೇಕು ಅಂದ್ಕೊಂಡಿದ್ದೀರಾ? ಓದಬೇಕು, ಚೆನ್ನಾಗಿ ಓದಿ ದೊಡ್ಡ ವ್ಯಕ್ತಿ ಆಗಬೇಕು ಅಂದ್ಕೊಂಡಿದ್ದೀನಿ. ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು, ಓದಿ. ಗ್ರೇಟ್. ಜೊತೆಗೆ ಸರ್ಕಾರಿ ಶಾಲೆ ಅನ್ನೋವಂಥದ್ದು ಒಂದು, ನಾನಾಗಲೇ ಹೇಳಿದೆ, ಅಸಡ್ಡೆ ಅನ್ನೋವಂಥದ್ದು ನೆಗ್ಲೆಕ್ಟ್ ಮಾಡ್ತಾರೆ. ನಾವು ಇಂಗ್ಲೀಷ್ ಮೀಡಿಯಮು ನಮಗೆಲ್ಲ ಗೊತ್ತು ಅನ್ನೋ ಥರ. ಬಟ್ ನೀನೇನು ಹೇಳ್ತೀಯ ಅದಕ್ಕೆ? ಏನಂತೀನಿ ಅಂದರೆ, ಕನ್ನಡ ಮೀಡಿಯಮ್ ಅಂತಾರೆ, ಇಂಗ್ಲೀಷ್ ಮೀಡಿಯಮಿಗೆ ಏನು ಹೇಳ್ಕೊಂಡು ಕೊಡ್ತಾರೋ ಕನ್ನಡ ಮೀಡಿಯಮಲ್ಲೂ ಅದನ್ನೇ ಹೇಳ್ಕೊಂಡು ಕೊಡ್ತಾರೆ. ಟೀಚರ್ಸು ಮಕ್ಕಳನ್ನ ತಂದೆ ತಾಯಿ ಥರ ನೋಡ್ಕೊತಾರೆ, ಪಾಠ ಚೆನ್ನಾಗಿ ಹೇಳ್ಕೊಂಡು ಕೊಡ್ತಾರೆ. ನಿಮ್ಮ ತಂದೆ ತಾಯಿಗೆ ಏನು ಕೊಡುಗೆ ಕೊಡಬೇಕಂತ ಆಸೆ ಇದೆ ನಿನಗೆ? ಏನು ಗಿಫ್ಟ್ ಕೊಡಬೇಕು ಅಂತ? ದೊಡ್ಡ ಮನೆ ಕಟ್ಟಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು. ವೆರಿ ಆಲ್ ದ ಬೆಸ್ಟ್ ನಿನಗೆ. ಮೇಡಮ್, ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಒಬ್ಬರನ್ನು ತೋರಿಸ್ಬಿಡಿ ನನಗೆ. ನನಗೆ ಅವರೇ ಬೇಕು. ಹಾಂ, ಈಗ ಹೇಳಿ, ಯಾರು ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಯಾರು? ನಸೀಮ್ ರಾಜು ಬಾ. ಇಲ್ಲ, ನೀನು ಲಾಸ್ಟ್ ಬೆಂಚ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಬನ್ನಿ. ನಾನು ಧ್ರುವ ಸರ್ಜಾ ಹೆಸರು ಹೇಳಿದ್ರೆ ನೀವು ಬರ್ತಿರೋ ಇಲ್ವೋ? ಧ್ರುವ ಸರ್ಗೆ ನೀವು ಗೌರವ ಕೊಡ್ತಿರೋ ಇಲ್ವೋ? ಬನ್ನಿ, ಇಲ್ಲಿ ಕೇಳಿ. ನರಸಿಂಹರಾಜು ಅಲ್ವಾ ನಿಮ್ಮ ಹೆಸರು? ನರಸಿಂಹರಾಜು ಅಲ್ವಾ? ಓಕೆ. KD ಸಿನಿಮಾಗೆ ಎಷ್ಟು ವೆಯ್ಟ್ ಮಾಡ್ತಾ ಇದ್ದೀರಾ? ತುಂಬ ವೆಯ್ಟ್ ಮಾಡ್ತಾ ಇದ್ದೀವಿ ಅದಕ್ಕೆ. KD ಸಿನಿಮಾ ಸಾಂಗ್ ಕೇಳಿದ್ದೀರಾ? ಯಾವ ಸಾಂಗ್ ಹೇಳಿ? ಶಿವ ಶಿವ ಅದೇ ಶಿವದ್ದು. ಲಾಸ್ಟ್ ಬೆಂಚ್ ಅಂತ ಹೇಳ್ತೀರಾ, ಪಟ ಅಂತ ಮಾತಾಡ್ತಿರ್ಬೇಕು. ಏನು ಹೇಳಿ, ಏನಾದರೂ ಸಿನಿಮಾ ಬಗ್ಗೆನೇ ಹೇಳಿ, ಪರವಾಗಿಲ್ಲ. ಯಾಕಂದರೆ ಧ್ರುವ ಸರ್ ಅವರ ತಾಯಿ ಕಟ್ಸಿರುವಂತಹ ಒಂದು ಶಾಲೆ ಇದು. ನಿಮ್ಗೆ ಎಷ್ಟು ಹೆಮ್ಮೆ ಅನಿಸುತ್ತೆ? ಅವರ ಅಜ್ಜಿ ಕಟ್ಸಿರುವಂಥ ಶಾಲೆ ಇದು. ತುಂಬ ಹೆಮ್ಮೆ ಅನಿಸ್ತೈತೆ ಅವ್ರದ್ದು. ನಾವು ಎಂಟನೇ ಕ್ಲಾಸಲ್ಲಿ ಈ ಸ್ಕೂಲಿಗೆ ಬಂದ್ವಿ. ಈ ಸ್ಕೂಲ್ ನಮಗೆ ತುಂಬ ಇಷ್ಟ ಆಗಿದೆ. ಇಲ್ಲಿನ ಟೀಚರ್ಸು ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ. ಪ್ರತಿ ವರ್ಷ ಇಲ್ಲಿ 10th ಸ್ಟ್ಯಾಂಡರ್ಡ್ ಮಕ್ಕಳು ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತಿದೆ. ಹೋದ ಸರಿನೂ 100% ರಿಸಲ್ಟ್ ಬಂದಿದೆ. ಅದಕ್ಕೆ ಎಲ್ಲ ಮಕ್ಕಳು ನಮ್ಮೂರಲ್ಲೆಲ್ಲ ಮಕ್ಕಳು ಶಿವನಗೆರೆ ಶಾಲೆಗೆ ಸೇರ್ತಾರೆ. ಇಲ್ಲಿ ಆಟಾಡೋಕ್ಕೆ ಗ್ರೌಂಡ್ ಕೂಡ ತುಂಬ ಚೆನ್ನಾಗಿದೆ. ನಾವು ಪ್ರತಿ ವರ್ಷ ಡಿವಿಷನ್ ಸ್ಟೇಟ್ ಲೆವೆಲೆಲ್ಲ ಭಾಗವಹಿಸಿದ್ದೀವಿ. ಇಲ್ಲಿ ಕಂಪ್ಯೂಟರ್ ಲ್ಯಾಬು ಆಮೇಲೆ TV ಎಲ್ಲ ಇರೋದಕ್ಕೆ ನಮಗೆ ತುಂಬ ಉಪಯೋಗ ಆಗಿದೆ. ಇಲ್ಲಿನ ಟೀಚರ್ಸು ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ. ಅಷ್ಟೇ. ನಿಮಗೆ ಧ್ರುವ ಸರ್ಜಾ ಇಷ್ಟನಾ ಅಥವಾ ಅರ್ಜುನ್ ಸರ್ಜಾ ಇಷ್ಟ? ಧ್ರುವ ಸರ್ಜಾ ಇಷ್ಟ. ಬಹದ್ದೂರ್ ಮೂವಿ ಇಷ್ಟ. ಈಗ ನೆಕ್ಸ್ಟು KD ಸಿನಿಮಾ ಬರ್ತಾ ಇದೆ, ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ನಿಮಗೆ? ಇಲ್ಲ, ಈ ಸಾರಿ ಹೋಗಿಲ್ಲ. 10th ಸ್ಟ್ಯಾಂಡರ್ಡ್ ಅಲ್ಲ, ಅದಕ್ಕೆ. ಅಪ್ಪ ಅಮ್ಮ ಸಿನಿಮಾ ನೋಡಬೇಡ ಅಂತ ಏನಾದರೂ ಹೇಳ್ತಾರಾ? ಹಂಗೇನು ಹೇಳಲ್ಲ ನಮಗೆ. ಕೊನೆಯದಾಗಿ ಎಲ್ಲಿಂದ ಬರ್ತಾ ಇದೆಯಾ? ಈ ಸ್ಕೂಲ್ಗೋಸ್ಕರ ಎಷ್ಟು ಕಿಲೋಮೀಟ್ರಿಂದ ಬರ್ತಿದ್ದೀರಾ ನೀವು? 1 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ಹ್ಯಾಪಿ ಆಗಿದ್ದೀರಾ ಈ ಸ್ಕೂಲಲ್ಲಿ? ಎಲ್ಲ ಸೌಲಭ್ಯ ತುಂಬ ಚೆನ್ನಾಗಿದೆ? ತುಂಬ ಚೆನ್ನಾಗಿದೆ. ಧ್ರುವ ಸರ್ ಬರ್ತಿರ್ತಾರೆ ಆಗಾಗ ಶಾಲೆ ನೋಡ್ತಾರೆ? ನೀವು ನೋಡಿದ್ದೀರಾ? ನೋಡಿದ್ದೇವೆ. ಧ್ರುವ ಸರ್ ಏನಾದರೂ ಬಂದರೆ ಅವರಿಂದ ಗಿಫ್ಟ್ ತೊಗೋಬೇಕು ಅಂದರೆ ಯಾವ ಗಿಫ್ಟ್ ಬೇಕು ನಿಮಗೆ? ನಮ್ಮ ಸ್ಕೂಲ್ ಇನ್ನಷ್ಟು ಅಭಿವೃದ್ಧಿ ಆಗಬೇಕು ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್. ಭವ್ಯ. ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ನಿಮ್ಮ ಶಾಲೆ ಇನ್ನಷ್ಟು ಅಭಿವೃದ್ಧಿ ಆಗಲಿ.
ಗ್ಯಾರಂಟಿ ಚಾನಲ್ನವರು ಬಂದು ನಮ್ಮ ಶಾಲೆಯ ಒಂದು ಅಭಿವೃದ್ಧಿಯ ಬಗ್ಗೆ ಇದುವರೆಗೂ ಸಹ ನಮ್ಮಿಂದ ಸಾಕಷ್ಟು ಮಾಹಿತಿಗಳನ್ನು ಪಡೆದುಕೊಂಡಿದ್ದಾರೆ. ಹಾಗೆಯೇ ಅರ್ಜುನ್ ಸರ್ಜಾ ಸರ್ರು ಮತ್ತು ಧ್ರುವ ಸರ್ಜಾ ಸರ್ರು ನಮ್ಮ ಶಾಲೆಯ ಕಡೆ ಹೆಚ್ಚು ಗಮನವನ್ನು ಹರಿಸಬೇಕೆಂದು ಅವರಲ್ಲಿ ಮತ್ತೊಮ್ಮೆ ನಾನು ಕೇಳಿಕೊಳ್ಳುತ್ತಿದ್ದೇನೆ. ಸೊ ಇದಿಷ್ಟು ಅರ್ಜುನ್ ಸರ್ಜಾ ಅವರ ತಾಯಿ ಶ್ರೀದೇವಿ ಶ್ರೀಲಕ್ಷ್ಮಿ ಅವರು ಏನಿದ್ದಾರೆ ಅವರು ಕಟ್ಸಿರುವಂತಹ ಶಾಲೆ ಬಗ್ಗೆ ಇಷ್ಟೊತ್ತು ಮಾತನಾಡಿದ್ದು ಹೆಡ್ ಮಾಸ್ಟರ್ ಜಯಮ್ಮ ಅವರು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಬಾಬು ಜೊತೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.